ಪ್ರತಿ ವರ್ಷದಂತ ಈ ವರ್ಷ ಕೂಡ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮನ ರಾಯಬಾಗದಾಗ ಅಂಬೇಡ್ಕರ್ ಸರ್ಕಲ್ ನಾವು ಹಮ್ಮಿಕೊಂಡಿದ್ದೀವಿ. ಈ ಸತತ 7 ವರ್ಷದಿಂದ ಮಾಡ್ತಾ ಇದ್ದೇವೆ. ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಯುವ ಸಂದೇಶ ಯುವಕರಿಗೆ ಹೇಳೋದಂದ್ರ ಕೋರೆಗಾಂವ್ದ ಮಾಡೋ ಉದ್ದೇಶ ಯುವಕರ ಹಿಂದಿನ ಇತಿಹಾಸ ಅಂತ ತಿಳ್ಕೊಂಡ ತಾವು ಕೂಡ ತಮ್ಮ ಪೂರ್ವಜರ ಹಂಗ ಬದುಕಬೇಕು, ಸ್ವಾಭಿಮಾನದ ಬದುಕಬೇಕು ಅನ್ನೋ ಒಂದ ಕಾನ್ಸೆಪ್ಟ್ ಇಟ್ಕೊಂಡ ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ತಿದೀವಿ. ವರ್ಷದಿಂದ ನೀವು ಕಾರ್ಯಕ್ರಮ ಅನ್ಕೊಂಡಿದ್ದೀರಿ, ಸ್ವಲ್ಪ ಯುವಕರಲ್ಲಿ ಏನಾದ್ರು ಬದಲಾವಣೆ ಕಂಡದ? ಖಂಡಿತಿರಲ್ಲ ಸರ್. ನಮ್ಮ ಕೋರೆಗಾಂವ್ ಕಾರ್ಯಕರ್ತರು ಹೆಚ್ಚದಾರು, ಪ್ರಾಮಾಣಿಕ ಅದಾರು. ನಾವ್ ಮಾಡುವಂತ ಕೆಲಸ ಬರೀ ಕೋರೆಗಾಂವ್ದ ವಿಚಾರಗಳು ಅಷ್ಟೇ ಹೇಳಂಗಿಲ್ಲ, ಸಮಾಜ ಸೇವೆ ಕೂಡ ಮಾಡ್ತೇವೆ. ಎಲ್ಲಿ ನಿರ್ಗತಿಕರು ಅದಾರು, ಎಲ್ಲಿ ಅನಾಥಾಶ್ರಮ ಅದಾವು, ಎಲ್ಲಿ ವೃದ್ಧಾಶ್ರಮ ಅದಾವು, ಅಲ್ಲೆಲ್ಲ ನಾವು ಹೋಗಿ ಭೇಟಿ ಕೊಟ್ಟ ನಮ್ಗೆ ಏನು ಕಾರ್ಯಕ್ರಮ ಕೊಟ್ಟಿರ್ತಾರೆ ಅವ್ರ ಇಲ್ಲಿ ದಾನಿಗಳು ಏನ್ ಕೊಟ್ಟಿರ್ತಾರ ಅದ ನಮ್ಮ ವೈಯಕ್ತಿಕಾಗಿ ಅವನ್ನೆಲ್ಲ ಇಲ್ಲಿ ನಾವು ಒಂದು ಸೇವೆ ರೂಪದಾಗ ಕೆಲಸ ಮಾಡ್ತೇವೆ. ಕೆಲವೊಂದು ಹೆಂಗಿತ್ರಿ, ಈಗ ಎಲ್ಲಾ ಕಡೆ ಕೋರೆಗಾಂವ್ ಹೋಗಕ್ ಆಗೋದಿಲ್ಲ, ಆದ್ರೆ ಇಲ್ಲೇ ಕಮ್ ಮತ್ತ ಎಲ್ಲ ಸಿಗ್ಲಿಕ್ಕೆ ಇದ ನಮಗ್ ನಿಮ್ಗೆ ಹೇಳೋದ್ರ ವಿಶೇಷ ಅಂದ್ರ ಇಲ್ಲಿ ನಾವು ಸಿದ್ದನಾಕನ ಕುಟುಂಬದವ್ ತಂದಿದ್ವು. ನಿನ್ ಹೋದ್ಸಲ ಬಂದಿದ್ರಲ್ಲ ಅವ್ರು, ಅವ್ರಕಿತ ಒಬ್ರು ಬರ್ತಾರ, ಅವ್ರ ಮುಂದಿನ ವರ್ಷ ಅವ್ರ CM ತಮಿಳ್ನಾಡ್ದವ್ರು ಇದ್ದಿರ್ಬೋದು, ಅಲ್ಲೆಲ್ಲ ಕರೀತಾರ. ನಮ್ಮಲ್ಲಿ ಯಾರ ಅದನ್ನ ಈ ಸರ್ಗಳು ಹೇಳಿದಂಗ, ಅರುಣ್ ಸರ್ ಹೇಳಿದಂಗ ಅದನ್ನ ಮುಚ್ಚ ಹಾಕಕ್ ನೋಡತಾರ, ಅದನ್ನ ನಾವು ತೆರೆಯಾಕ ನೋಡತ್ತೇವ್. ಎಲ್ಲಿ ಕಾರ್ಯಕ್ರಮ ಮೊದಲ ಇಲ್ಲೆಲ್ಲಾರು ಹೋಗ್ತಿರ 10-20 ಮಂದಿ ಹೋಗ್ತಿದ್ರು ಕೋರೆಗಾಂವ್. ಈಗ ನಾವಿಲ್ಲಿ ತಾಲೂಕಾ ಮಟ್ಟದವ್ರನ್ನೆಲ್ಲರೂ ಇಲ್ಲಿ ಅಲ್ಲಿ ಏನ್ ಕಾರ್ಯಕ್ರಮದ ವಿಚಾರಗಳು ಅದಾವಲ್ಲ ಆ ವಿಚಾರಗಳೆಲ್ಲ ಇಲ್ಲೇ ಆಗ್ಬೇಕು. ಅದೇ ಸೇಮ ಕೋರೆಗಾಂವ್ ಕಾರ್ಯಕ್ರಮ ನಡ್ಕೊಂಡು ಹೋಗ್ಬೇಕು. ಅದ ಅಂದ್ರ ಕೋರೆಗಾಂವ್ ಅಲ್ಲಿ ಏನೈತಿಪ್ಪ ಅದನ್ನೆಲ್ಲ ಇಲ್ಲೇ ತಿಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಹೋಗಕ್ ಆಗೋದಿಲ್ಲ, ಆದ್ರ ಈ ಮುಖಾಂತರ ಅವ್ರಿಗೆ ಕೋರೆಗಾಂವ್ ಸಂದೇಶ ಮುಟ್ಟಿಸ್ತೀವಿ. ಇಲ್ಲಿ ವೇದಿಕೆ ಮ್ಯಾಗ ಇರೋರ್ನೆಲ್ಲ ನಾವು ವಿಶೇಷ ಚಿಂತಕರಿಂದ ಇರ್ತೇವೆ. ತಂದ ಕೆಲವೊಂದು ಏನೋ ಭಾಷಣಕಾರದಾಗ ಏನೋ ಸ್ವಲ್ಪ ಮಿಸ್ಟೇಕ್ ಇರ್ತೇವೆ. ಅದರಿಂದ ಅದನ್ನ ಅಲ್ಲೇ ನಾವು ಅವ್ರಿಗೆ ಆಗಿರ್ಬಹುದು ಅಥವಾ ನಾವ ಜನತೆಗೆ ಕ್ಷಮೆ ಕೇಳ್ತೇವೆ. ಯಾಕಂದ್ರೆ ಎಲ್ಲಾನ ನಾವು ಭಾಷಣದಾಗ ಹಿಂಗ ಮಾತಾಡಿ ಹೇಳಕ್ಕೂ ಬರಂಗಿಲ್ಲ. ಆ ಕಾರಣಕ್ಕಾಗಿ ಏನೇನೋ ತಪ್ಪಡಿ ಆಗಿರ್ತಾವ ಎಲ್ಲಾ ಬಾಂಧವ್ರು ಸಹಿಸ್ಕೊಂಡ ನಾವೆಲ್ಲ ಒಂದಾಗಿರೋಣ ಅಂತ ನಂದು ವಿಚಾರ. ಈಗ ನಾವು ಭೀಮಾ ಕೋರೆಗಾಂವ್ ಅಂದ್ರೆ ಬರೀ ದಲಿತರಂತ ಅಷ್ಟಲ್ಲ, ರೈಟ್ ಲೆಫ್ಟ್ ಅಂತಂದ ಏನಿಲ್ಲ, ಎಲ್ಲರೂ ಒಂದೇ ಇಲ್ಲ ನಮ್ಮಲ್ಲಿ. ನಾವೆಲ್ಲ ಕೂಡಿಲ್ಲ, ನಮ್ಮಲ್ಲಿ ಎಷ್ಟು ಕಮ್ಯುನಿಟಿ ಎಲ್ಲ ನಾವು ಒಂದಕ್ಕೆ ಬಯಸ್ತೇವೆ. ಖರೆ ಯಾವಾಗ ನಾವು ದಲಿತ ಅಂತೇವ್ ಖರೆ ಯಾವ ಹೆಸರು ಕೊಟ್ಟು ಮಾತಾಡಂಗಿಲ್ಲ. ನಮ್ದೆಲ್ಲ ಅಣ್ಣ ತಮ್ಮರ ಹಂಗ ನಾವು ಇನ್ನ ಇಲ್ಲಿದಾಗ ಬದುಕೋದ್ ಬಂದೆವು. ಮುಂದಾದ್ರೆ ಬಿ ಯಾರೋ ತಪ್ಪು ಮಾಡಿದ್ರನ್ನೆಲ್ಲ ಟೀಕೆ ಮಾಡ್ಕೊಂಡು ಅಲ್ಲ, ಎಲ್ಲ ಒಂದಾಗಿ. ಯಾಕೆ ಬಾಬಾ ಸಾಹೇಬ್ ವಿಚಾರ ಹೆಂಗಿತ್ತು ಎಲ್ಲರೂ ಕೂಡಿರೋದು, ನಾವು ಹಂಗಾಗಿ ಕೂಡಿ ಇರ್ತೇವೆ ಅಂತಂದ ಮುಂದಿನ ಸಲ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದನ್ನ ಮಾಡ್ತೀವಿ ಸರ್. ತಾಲೂಕಲ್ಲಿ ಎಲ್ಲ ಹೋಗ್ತೀವಿ. ನಮ್ಗೆ ಕೆಲವೊಂದು ಕಾರಣದಿಂದ ಈ ಸಲ ನಾವು ಯಾರಿಗೂ ಭೇಟಿಯಾಗಿಲ್ಲ. ನಮ್ಗ ಆಯೋಜಕರ ದಾನಿಗಳ ಹೆಚ್ಚು ಸಿಕ್ಕಿರಂದ್ರ ಇದನ್ನ ನಾವು ದೊಡ್ಡ ಪ್ರಮಾಣಕ್ಕಾಗಿ ಬೆಳೆಸ್ತೇವೆ. ಇಡೀ ತಾಲೂಕಡಿ, ಇಲ್ಲಿ ಜಿಲ್ಲಾ ಮಟ್ಟ, ಇಡೀ ರಾಜ್ಯ ಮಂದಿ ಲೀಡರ್ ಅಂತ ತರಿಸಿ ಒಂದು ದೊಡ್ಡ ನಮ್ಮ ದಲಿತರನ್ನ ಎಲ್ಲರೂ ಒಂದ್ ಕಡೆ ಕೂರ್ಸೋ ಕೆಲಸ ನಾವು ಮಾಡ್ತೀವಿ. ಬರೀ ರೊಕ್ಕ ಕೊಟ್ರೆ ಅಷ್ಟನ್ನಲ್ಲ, ಕಾರ್ಯಕ್ರಮಕ್ಕೆ ಏನಾದ್ರು ಬೇಕಾಗ್ತೈತಿ. ಎಲ್ಲರೂ ನಮ್ಮ ಯುವಕರು ಎಲ್ಲರೂ ಎಲ್ಲಾ ನೌಕರಸ್ಥರಿಲ್ಲ, ವಿದ್ಯಾವಂತರ ಅದಾರು, ಕೆಲಸಕ್ಕದಾರು, ಹಿಂಗೆಲ್ಲ ಅದಾರ. ಅಂದ್ರೆ ನಮ್ದು ಎಷ್ಟು ಬಜೆಟ್ ಇದೆ ಅಷ್ಟು ಮಾಡತ್ತೀವಿ. ಆದ್ರೆ ವಿಚಾರಗಳನ್ನ ಕತ್ತಂಗಿಲ್ಲ, ಅದನ್ನ ಮೂಲಿ ಹೋಗಿ ನಾವು ಮುಟ್ಸೋ ವ್ಯವಸ್ಥೆ ಮಾಡ್ಕೋತೀವಿ. ಯಾಕಂದ್ರೆ ನಮ್ ಕೆಲಸ ಐತಿ. ನಾವ್ ಇರುತ್ತಾಗ ನಮ್ಮ ವಿದ್ಯಾರ್ಥಿಗಳು ಯಾರೇ ಇಲ್ಲಿ ಏನೋ ಕೆಲವೊಂದು ಆಸೆಗೆ ಇಟ್ಕೊಂಡಿಲ್ಲ, ನಾವು ಸಂಘಟನೆ ಮಾಡಿಲ್ಲ, ಯಾವುದೇ ಇಲ್ಲ. ಮುಂದಿನ ಸಲ ಎಲ್ಲರೂ ಕೂಡಿ ಅಗದಿ ವಿಜೃಂಭಣೆಯಿಂದ ಮತ್ತೆ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮ ಹಾಕೊಂಡ ಈ ಕಾರ್ಯಕ್ರಮ ಮತ್ತೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡಕ್ ಪ್ರಯತ್ನ ಮಾಡ್ತೀವಿ. ಗಣೇಶ್ ಕಾಂಬಳೆ. ಓಕೆ.